ಎಸ್ ಜಾನಕಿ ಅವರ ಕಂಠವನ್ನೇ ಹೋಲುವಂತಹ ಒಂದು ಗಾಯಕ ದೇವ್ ಅವರು. ಸೊ ಸದ್ಯಕ್ಕೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದಾರೆ. ಸದ್ಯಕ್ಕೆ ಪವರ್ ಟಿವಿಗೆ ಸಿಕ್ಕಿದ್ದಾರೆ. ಎಸ್ ಜಾನಕಿ ಅವರು ನಮ್ಮ ಜೊತೆಗಿಲ್ಲ ಅಮ್ಮನವರು, ಬಟ್ ಅವರ ಹಾಡು ಯಾವತ್ತೂ ಚಿರವಾಗಿರುತ್ತೆ. ಸದ್ಯ ಅವರ ಹಾಡಿನ ಮೂಲಕ ನೀವು ಎಲ್ರಿಗೂ ಚಿರಪರಿಚಿತರಾಗಿದ್ದೀರಾ. ಹಾಡಿನ ಮೂಲಕನೇ ಶುರು ಮಾಡಿ ಅವರ ಸಾಂಗ್ ಹಾಡ್ಬೋದು. ಕವಿರಾಯ ಓ ಕಪಿರಾಯ ಬಿಡಬೇಡ ಈ ನಿನ್ನ ಬಾಯ, ದೂರ ದೂರಿನಿಂದ ಬಂದೆ ದಾರಿ ತೋರಿಸು, ದೂರದಾಸೆ ಬಿಟ್ಟು ನನ್ನ ಗೂಡು ಸೇರಿಸು. ನಾ ಯಾರ ಮಗಳ ಗೊತ್ತಿದೆಯ, ನಮ್ಮೂರ ಬಳಗ ಕೆಳಗೆಯ, ಕಾವೇರಿ ನದಿಯ ಕಂದಳನ, ಸಹ್ಯಾದ್ರಿಗೆ ಗಾಂಧಿ ಇದ್ದ ದೇಶ ನನ್ನದು, ಬುದ್ಧನಿದ್ದ ಭೂಮಿ ನನ್ನದು. ಯಾವತ್ತಾದ್ರೂ ಮೀಟ್ ಆಗಿದ್ದೀರಾ ಅಮ್ಮನ್ನ? ಇಲ್ಲ ಮ್ಯಾಮ್, ನನಗೆ ಭಾಳಷ್ಟು ಏನಾದರೂ ನನಗೆ ಅಮ್ಮವ್ರನ್ನ ಮೀಟ್ ಆಗ್ಬೇಕಂತ ಭಾಳಷ್ಟು ಇತ್ತು ಮ್ಯಾಮ್. ನನಗೆ ಏನಾದರೂ ಒಂದು ಜೀವನದಲ್ಲಿ ಏನಾದರೂ ಮಾಡಬೇಕು, ಒಂದು ಮೆಟ್ಲು ಸಿಗಬೇಕಂತಂದರೆ ಅಮ್ಮನ ಆಶೀರ್ವಾದದಿಂದನೇ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಮ್ಯಾಮ್. ಬಟ್ ನಾನು ಒಂದು ವರ್ಷದ ಕೆಳಗಡೆ ಏಪ್ರಿಲ್ 14ನೇ ತಾರೀಕಿಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದೆ ಮ್ಯಾಮ್. ಬಟ್ ಅಪ್ಲೋಡ್ ಮಾಡಿದ ತಕ್ಷಣ ನಾನು ಏನೋ ಬ್ಯಾಡ್ ಕಮೆಂಟ್ ಬರುತ್ತಾ ಆ ಥರ ಬಿಟ್ಬಿಡಬೇಕು ಅಂತ ಅಂದ್ಕೊಂಡಿದ್ದೆ ಮ್ಯಾಮ್. ಯಾರು ಇವತ್ತಿನವರೆಗೂ 99% ಯಾರು ಬ್ಯಾಡ್ ಕಮೆಂಟ್ಸ್ ಹಾಕಿಲ್ಲ ಮ್ಯಾಮ್. ಇನ್ನು ಪಾಸಿಟಿವ್ ಆಗೇ ಹಾಕಿದ್ದಾರೆ ಮ್ಯಾಮ್. ಮೇಲ್ ಜೂನಿಯರ್ ಜಾನಕಿ ಇವಾಗ ಏನಾದರೂ ಹೆಣ್ಮಕ್ಳು ಹಾಡ್ತಾರೆ ವಾಯ್ಸಲ್ಲಿ, ಬಟ್ ಗಂಡ್ಮಗಾಗಿ ಹಾಡ್ತೀಯಲ್ಲ ಗ್ರೇಟ್ ಅಂತೇಳಿ, ಇನ್ನೂ ಬಿಡಬಾರ್ದು ಅಂತ ಅನ್ಕೋ ಇಲ್ಲಿಗೆ ಬರ್ತಿದ್ದೀನಿ ಮ್ಯಾಮ್. ಬಟ್ ಅಮ್ಮನ್ನ ಮೀಟ್ ಮಾಡ್ಬೇಕಂತ ಭಾಳಷ್ಟು ನಾನು ಕಾಂಟ್ಯಾಕ್ಟ್ ಮಾಡಿದ್ದೀನಿ ಮ್ಯಾಮ್. ಬಟ್ ಯಾರೂ ಅಷ್ಟು ಕ್ಲಾರಿಟಿಯಾಗಿ ಹೇಳಿಲ್ಲ ಮ್ಯಾಮ್. ಆಮೇಲೆ ನಾನು ಬೆಂಗಳೂರಲ್ಲಿ ಇದು ನನ್ನ ಫೋನ್ ನಂಬರ್ ಕಾಂಟ್ಯಾಕ್ಟ್ ಇದು ಇನ್ಸ್ಟಾಗ್ರಾಮಲ್ಲಿ ಹಾಕಿದೆ ಮ್ಯಾಮ್. ದೇವ್ ಅಫಿಷಿಯಲ್ 05 ಬಯೋದಲ್ಲೇ ಇದೆ ಮ್ಯಾಮ್. ಅದರಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತೆ ನಂಬರು. ಆ ನಂಬರ್ ನೋಡಿ ಅಮ್ಮನ ಮಡಿಲು ಟ್ರಸ್ಟ್ ಅಂತೇಳಿ ಇದು ಶಶಿಕಲಾ ಮೇಡಮ್ಮು ಮತ್ತು ರಾಕೇಶ್ ಸರ್ ಅವರೆಲ್ಲ ಕರೆದು ಇದು ಸ್ವಾಗತಿಸಿ ಅವರಿಗೆಲ್ಲ ಯಾವ ರೀತಿ ಇರುತ್ತೆ ಸಮಾಜ ಹೆಂಗಿರುತ್ತೆ ಅಂತೆಲ್ಲ ಪರಿಚಯ ಮಾಡಿಕೊಟ್ಟು, ಇಂಟರ್ವ್ಯೂ ಮಾಡಿ, ತಾವು ಎಷ್ಟು ಜನ ಇರ್ತಾರೆ ಅವರಿಗೆಲ್ಲ ಪರಿಚಯ ಮಾಡಿಸ್ಕೊಟ್ಟು, ಅದು ಆ್ಯಕ್ಚುಲಿ ವಿಡಿಯೋ ಮಾಡಿದ್ದು ಅಮ್ಮ ಅವರಿಗೆ ಕಳಿಸಿದ್ರು ಮ್ಯಾಮ್ ಅವತ್ತು. ಅಂದರೆ ನಿನ್ನಿಲ್ದು ಮೊನ್ನೆನೇ ನಾನು ಬಂದಿರೋದು ಇಲ್ಲಿ ಕಾರಣ, ಬೆಂಗಳೂರಿಗೆ ಇಂಟರ್ವ್ಯೂಸ್ ಇದ್ವು ಮ್ಯಾಮ್. ನ್ಯೂಸ್ ಚಾನಲಿಂದ ಕರೆದಿದ್ರು. ಆ ಮೇಡಮ್ ಎಲ್ಲ ಸಪೋರ್ಟ್ ಮಾಡ್ತೀವಿ ಹಂಗಿಂಗ ನೀನು ಬೆಳಿ ಹಂಗಿಂಗ ಅಂತಂದಾಗೆ ಈ ವಿಡಿಯೋನ ಡೈರೆಕ್ಟ್ ಅಮ್ಮವರಿಗೆ ಹಾಕಿದ್ರು. ಬಟ್ ಅದು ಕಮೆಂಟೂ ಬಂದಿದೆ ಸೂಪರ್ ಅಂತ. ಅಲ್ಲಿಂದನೂ ಕಾಲ್ ಬಂದಿದೆ, ಬಟ್ ಅದು ಸೈಲೆಂಟ್ ಆಗಿಬಿಟ್ಟಿದ್ವಿ ಮ್ಯಾಮ್, ನಾವು ನೋಡೇ ಇಲ್ಲ. ಆಮೇಲೆ ನಾವು ನೈಟ್ ಕಾಲ್ ಮಾಡ್ತೀವಿ, ಅಮ್ಮವರು ಮತ್ತೆ ಮಾಡ್ತಾರೆ, ನಾನು ಕಾನ್ಫರೆನ್ಸ್ ಕಾಲ್ ಹಾಕ್ತೀನಿ, ಇಲ್ಲಾಂದರೆ ಡೈರೆಕ್ಟ್ ಹೋಗಿ ಮೀಟ್ ಮಾಡಮ್ಮ ಅಂತ ಹೇಳಿದ್ರು. ಆಮೇಲೆ ಬೇರೆ ಸಾರ್ನು ಮೀಟ್ ಮಾಡಿಸ್ತೀವಿ ಅಂತ ಹೇಳಿದ್ರು. ಬಟ್ ನ್ಯೂಸ್ ಚಾನಲ್ನವ್ರು ನಿನ್ನೆ ಇಂಟರ್ವ್ಯೂ ಮಾಡಿದ್ದಾರೆ ಮ್ಯಾಮ್. ಅಲ್ಲಿನೂ ಒತ್ತಿ ಹೇಳಿದ್ದಾರೆ, ನನಗೆ ಕೊನೆ ಆಸೆ ಅಂತಂದರೆ ಅಮ್ಮನ ನೋಡಬೇಕು, ಅಮ್ಮನ ಆಶೀರ್ವಾದ ತಗೋಬೇಕು, ನಾನೊಂದು ಸರಿಗಮಪಕ್ಕೆ ಹೋಗಬೇಕು, ನನ್ನೊಂದು ದೊಡ್ಡ ಆಸೆ ಇವೆಲ್ಲ ಅಂತಂದಿನಿ ಮ್ಯಾಮ್. 3 ಗಂಟೆಗೆ ಕ್ಲೋಸ್ ಆಗಿದೆ, ಬಟ್ 7 ಗಂಟೆಗೆಲ್ಲ ನ್ಯೂಸ್ ಬಂದ್ಬಿಡ್ತೀವಿ ಮ್ಯಾಮ್. ಎಸ್ ಜಾನಕಿ ಅಮ್ಮನವರ ಕಂಠನೆ ಅಥವಾ ಆ ಥರದ ಹಾಡುಗಳೇ ಆಡಬೇಕು ಅಂತ ನಿಮ್ಗೆ ಅನಿಸಿದ್ದು ಯಾಕೆ? ಅಥವಾ ಬೇರೆಯವ್ರನ್ನ ಪ್ರಯೋಗ ಮಾಡಬಹುದು? ನಾನು ಮಾಡಿದ್ದೀನಿ ಮ್ಯಾಮ್, ಅಪ್ಲೋಡ್ ಮಾಡಿದ್ದೀನಿ. ಬಟ್ ನಾನು ಬೇರೆ ಥರ ವಾಯ್ಸ್ ಮಾಡೋಕ್ಕೆ ಹೋಗಿದ್ದೀನಿ. ಇದು ಆನಂದ ಪರಮಾನಂದ ಸಾಂಗುನೇ ಹಾಡಿದ್ದೀನಿ. ಅದರಲ್ಲಿ ಎಲ್ಲರೂ ಕಮೆಂಟ್ ಏನು ಹಾಕಿದ್ದಾರೆ ಅಂತಂದರೆ, ಓ ಜಾನಕಿ ಅಮ್ಮ ಹಾಡಿದ್ರೆ ಈ ಥರ ಬರುತ್ತೇನೋ ಅಂತ ತೋರಿಸ್ಕೊಟ್ಟಿಯಾ ಅಂತ ಕಮೆಂಟ್ ಹಾಕ್ತಿದ್ದಾರೆ ಮ್ಯಾಮ್. ಬೇರೆ ಸಾಂಗ್ ಹಾಡಿದ್ರು, ಓ ಜಾನಕಿ ಅಮ್ಮ ಅವ್ರು ಈ ಥರ ವಾಯ್ಸ್ ಮಾಡಬಹುದಾಗಿತ್ತು, ಈ ಸಾಂಗ್ ತಿಳಿಸಿಕೊಟ್ಟೆ ಅಂತ ಹೇಳ್ತಾರೆ. ಹಂಗಾಗಿ ನಾನು ಜಾಸ್ತಿ ಜಾನಕಿ ಅಮ್ಮ ಅವ್ರದ್ದೇ ಜಾಸ್ತಿ ಟ್ರ್ಯಾಕ್ ಕೊನೆಯದಾಗಿ ಇನ್ನೊಂದು ಹಾಡು, ಮೇಲ್ ಮತ್ತೆ ಫಿಮೇಲ್, ಜಾನಕಿ ಅಮ್ಮ ಅವ್ರದ್ದು ಮತ್ತೆ ನಿಮ್ಮ ಭಾಷಣ ಹಳೇದು ಸರ್. ತಡ್ರಿ ಸರ್ ನಿಮ್ಮ ವಾಯ್ಸ್ ಇರಲಿ. ಓಕೆ ಗಂಡ್ಮಗ ಮತ್ತೆ ಹೆಣ್ಮಗಳು ಬೇಕಮ್ಮ. ಮರಳು ಗಾಡಿ ಇರಲಿ, ಭೂಮಿಗೆ ಸೂರ್ಯನಿಳಿದು ಬರಲಿ, ಪ್ರೀತಿಸೋ ಜೀವಗಳು ಬಾಡಲಾರದಂತ ಹೂವುಗಳು, ರಾಜಕೀಯವಿರಲಿ, ಶಕುನಿಗಳ 100 ತಂತ್ರವಿರಲಿ, ಪ್ರೇಮದ ರಾಜ್ಯದಲ್ಲಿ ಸಾವಿಗೆಂದು ಭಯ ಕಾಣದಿಲ್ಲಿ, ಲೋಕವ ಕಾಡುವ ಕೋಟಿ ರಾಕ್ಷಸರಿದ್ದ ಭೂಮಿ ಕೇಳಲಿಲ್ಲ, ಬಾಯಿ ತೆರೆಯಲಿಲ್ಲ, ಮಾತಾಡಲಿಲ್ಲ, ಪ್ರೇಮಿಗಳಿಬ್ಬರು ಇಲ್ಲಿ ಪ್ರೀತಿಸಿ ಬಾಳೋದು ನೀವು ಸಹಿಸಲಿಲ್ಲ, ಬಾಯಿ ಬಿಟ್ಟಿರಲ್ಲ ಹೂಳಿಟ್ಟಿರಲ್ಲ, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಓ ರೋಮಿಯೋ, ಓ ರೋಮಿಯೋ. ತುಂಬ ಧನ್ಯವಾದಗಳು. ಇದಿಷ್ಟು
ಎಸ್ ಜಾನಕಿ ಅವರ ವಾಯ್ಸ್ ಅನ್ನೇ ಹೋಲುವಂತಹ ದೇವರ ಮಾತು. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ ಪವರ್ ಟಿವಿ, ಮೈಸೂರು.